ಸರ್ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋದು, ಈ ಇನ್ಸಿಡೆಂಟ್ ಆದಮೇಲೆ ಈಗ ಅವ್ರ ಫ್ಯಾಮಿಲಿ ಅವ್ರನ್ನ ಏನಾದರೂ ನೀವು ಕಾಂಟ್ಯಾಕ್ಟ್ ಮಾಡಿದ್ದು ಉಂಟಾ? ಏನಾಯಿತು, ಏನು ರೀಸನ್ ಅಂತ ಈ ಥರ ವಿಚಾರಿಸಿದ್ದು ಅಥವಾ ಅವ್ರು? ನಾನು ಅದೇ ಇಲ್ಲಿ ಪೋಸ್ಟ್ ಎಲ್ಲ ನೋಡಿ ನಂಗೆ ಶಾಕ್ ಆಗಿ ಅವರು ಆ ಭಾವನ ನಂಬರ್ ಇತ್ತು, ನನ್ನ ಫ್ರೆಂಡ್ ಹತ್ರ ಕಲೆಕ್ಟ್ ಮಾಡಿಕೊಂಡು ಅವ್ರ ಭಾವನ ಹತ್ರ ಮಾತಾಡಿದೆ. ಅವ್ರೇನಂದ್ರೆ ಅವರು ಶಬರಿಮಲೆಗೆ ಹೋಗ್ತಾ ಇದ್ದವರು, ಈ ವಿಷಯ ಗೊತ್ತಾಗಿ ಅಲ್ಲೇ ಮಾಲೆ ಬಿಚ್ಚಿಬಿಟ್ಟು ಇವಾಗ ಹೊರಟಿದ್ದೀನಿ ಅಷ್ಟೇ ನಾನು ಹೈದ್ರಾಬಾದ್ಗೆ, ಇನ್ನೂ ಗೊತ್ತಿಲ್ಲ ಏನು ವಿಷಯ ಅಂತ. ಅದೇ ಪೋಸ್ಟ್ ಮಾರ್ಟಮ್ ತೊಗೊಂಡೋಗಿದ್ದಾರೆ ಅಂತ ಗೊತ್ತಾಯಿತು. ಏನು ರೀಸನ್ ಏನಿರ್ಬೋದು, ಚೆನ್ನಾಗೇ ಇದ್ರಲ್ಲ, ನಿಮಗೆ ಗೊತ್ತಿರುತ್ತಲ್ಲ ಬಾವ, ಹೇಳಿ ಏನಾದ್ರು ಗೊತ್ತಿದೆಯಾ ಅಂತ ಕೇಳಿದೆ ನಾನು. ಇಲ್ಲ ಹರ್ಷ, ಚೆನ್ನಾಗೇ ಇದ್ರೂ ಅವರು ಏನಕ್ಕೆ ರೀಸನ್ ನನಗೂ ಗೊತ್ತಿಲ್ಲ, ಇವಾಗ ಹೋಗ್ಬಿಟ್ಟು ಅಲ್ಲಿ ಏನಾಗಿದೆ ಅಂತ ನೋಡಿಕೊಂಡು ಈಗ ಈ 1 ವೀಕ್ ಬ್ಯಾಕ್ ಏನೋ ಗಂಡ ಹೆಂಡತಿ ಇಬ್ಬರೂ ಗೋವಾಗೆ ಹೋಗಿ ಬಂದು ಏನೋ ಫೆಸ್ಟಿವಲ್ ಏನೋ ಇತ್ತು ಅಂದ್ಬಿಟ್ಟು ಅಂತ ಅವ್ರ ಭಾವ ಹೇಳಿದ್ರು. ಚೆನ್ನಾಗೇ ಇದ್ದರು ಅವರು, ಬಟ್ ಏನು ರೀಸನ್ ಅಂತ ಗೊತ್ತಿಲ್ಲ, ನಾಳೆ ಹೋಗ್ಬಿಟ್ಟು ನಾನಲ್ಲಿ ನೋಡ್ಬಿಟ್ಟು ಏನೇನಾಗಿದೆ ಅಂದ್ಬಿಟ್ಟು ತಿಳಿಸ್ತೀನಿ ಹರ್ಷ ಅಂತ ಅವ್ರ ಭಾವ ನನ್ನ ಹತ್ರ ಹೇಳಿದ್ದಾರೆ. ಅದು ಬಿಟ್ಟರೆ ಇನ್ನು ಯಾರೋ ಅವ್ರ ಮನೆಯವ್ರ ಕಾಂಟ್ಯಾಕ್ಟಲ್ಲಿ ಇಲ್ಲ. ಎಸ್, ಈಗ ಶೋಭಿತಾ ಅವ್ರದ್ದು ಅಂತ ಹೇಳಿದ್ರೆ ಒಂದಿಷ್ಟು ವಿಚಾರಗಳೇನಾದ್ರು ಅಂದರೆ ಒಬ್ಬ ಕಲಾವಿದೆಯಾಗಿ ಏನಾದರೂ ಅವರು ಡಿಪ್ರೆಷನ್ಗೆ ಹೋಗಿದ್ರ ಅಂತ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಒಂದಿಷ್ಟು ವರದಿಗಳು ನಾವು ತೆಲುಗು ಒಂದಿಷ್ಟು ಜರ್ನಲಿಸ್ಟ್ಗಳು ರಿಪೋರ್ಟ್ ಮಾಡಿರೋದು ವರದಿಗಳು ನೋಡಿದಂಥ ಸಂದರ್ಭದಲ್ಲಿ ಅವರು ಡಿಪ್ರೆಷನ್ಲಿ ಇದ್ದರು, ಅಂದರೆ ಆ್ಯಕ್ಟಿಂಗ್ ಅವಕಾಶಗಳು ಅವರಿಗೆ ಸಿಗ್ತಾ ಇರಲಿಲ್ಲ, ಅದರಿಂದ ಅವ್ರೊಂದು ಸ್ವಲ್ಪ ಡಿಪ್ರೆಷನ್ಲಿ ಇದ್ದರು ಅನ್ನೋದನ್ನು ರಿಪೋರ್ಟ್ ಮಾಡ್ತೀವಿ. ಆ ಥರ ಏನಾದರೂ ನೀವು ಇದಕ್ಕೆ ಮುಂಚೆ ಯಾವಾಗ ಅವ್ರನ್ನ ನೋಡಿದ್ದು ಉಂಟಾ, ಡಿಪ್ರೆಷನ್ ಹೋಗಿರೋಂಥ ಸಿಚುವೇಶನ್? ಇಲ್ಲ, ಆ್ಯಕ್ಟಿಂಗಿಂದ ಡಿಪ್ರೆಷನ್ಗೆ ಹೋಗೋದು ಅದೆಲ್ಲ ನನಗೆ ಗೊತ್ತಿರೋಗೆ ಸುಳ್ಳು. ಆ ಥರ ಎಲ್ಲ ಏನಿಲ್ಲ. ಅವ್ರಿಗೆ ಇಷ್ಟ ಆಯಿತು ಅಂದರೆ ಅವ್ರು ಮಾಡೋರು, ಬೇಡ ಅಂದರೆ ಆರಾಮಾಗಿರೋರು. ಆ ಥರ ಅದರಿಂದ ಡಿಪ್ರೆಷನ್ಗೆ ಹೋಗಿ ಈ ಥರ ಅದೆಲ್ಲ ನನಗೆ ಸುಳ್ಳು ಅನಿಸುತ್ತೆ. ಆ ಥರ ಇಲ್ಲ ಅವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.